ಅನ್ನು ಹೇಳುವಂಥ ಒಂದು ಸಿದ್ಧಾಂತ ಅಂದರೆ ಶರಣ ಸಿದ್ಧಾಂತ. ಯಾವಾಗ ಅದು ಸಾಮಾಜಿಕವಾದಂಥ ವಿಚಾರವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಂದಾಗ ಅದು ಸಮಕಾಲೀನ ಸಮಾಜವನ್ನು ತಿದ್ದುವ ಒಂದು ಸಾಹಿತ್ಯವಾಗಿ ಅದು ನಿಲ್ತದೆ ಅನ್ನೋದು ಸಹಜ ಅನ್ನಿಸ್ತಾ ಇದೆ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ವಚನ ಸಾಹಿತ್ಯದೊಳಗೆ ಜಾತಿಭೇದ ನಿರಾಕರಣೆ, ಲಿಂಗಭೇದ ನಿರಾಕರಣೆ, ವರ್ಗಭೇದ ನಿರಾಕರಣೆ ಇವೆಲ್ಲ ಅದಾವಲ್ಲ, ಇವು ಸಣ್ಣ ಮಾತುಗಳಲ್ಲ. ಕೇವಲ ಅವರು ಆ ಕಾಲದೊಳಗೆ ವ್ಯಕ್ತಿ ಕಲ್ಯಾಣವನ್ನು ಅವರು ಕಣ್ಣು ಮುಂದೆ ಇಟ್ಟುಕೊಂಡು ಸೋಹಂ ನಾನು ದೇವರಾಗಬೇಕು, ಸಹ ಅಹಂ ನಾನು ದೇವರಾಗಬೇಕು. ಹೌದು, ನೀನು ದೇವರಾದಿ, ಅವ ದೇವರಾದ, ಇನ್ನೊಬ್ಬ ದೇವರಾದ, ಸಮಾಜಕ್ಕೆ ಏನು ಉಪಯೋಗ ಬಿದ್ದರೆ ನೀವು? ಅದಕ್ಕಾಗಿ ಬಸವಣ್ಣ ಹೇಳ್ತಾನೆ, ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅಂತೆ. ಸೋಹಂ ಅನ್ನೋದು ವ್ಯಕ್ತಿ ಕೇಂದ್ರಿತ, ದಾಸೋಹಂ ಅಂತ ಅನ್ನೋದು ಸಮಾಜ ಕೇಂದ್ರಿತ. ಹೀಗಾಗಿ ದಾಸೋಹ ಸಂಸ್ಕೃತಿಯನ್ನು ತರುವ ಮೂಲಕ ಸಮಾಜದ ಉದ್ಧಾರಕ್ಕಾಗಿ ಅವರು ಶ್ರಮಿಸಿದರು. ಆದರೆ ಆ ದಾಸೋಹದಲ್ಲ, ಆ ದಾಸೋಹದಿಂದ ಕಾಯಕ ಬೇಕಂತೂ ಹೇಳಿದರು. ಅದು ಬಹಳ ಮುಖ್ಯವಾದದ್ದು, ಕಾಯಕ. ಅದಕ್ಕಾಗಿ ಇದನ್ನು ಒಂದು ಕಾಯಕ ಧರ್ಮ ಅಂತ ಕರೆಯೋದು. ಇದು ದುಡಿಯುವ ಸಂಸ್ಕೃತಿ. ಅದಕ್ಕಾಗಿ ಆ ಕಾಲದೊಳಗೆ ಏನು ಶರಣರಲ್ಲ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಮಾದರ ಚೆನ್ನಯ್ಯ, ಡೋರ ಕಕ್ಕಯ್ಯ ಎಲ್ಲ ಲೇಬರ್ ಕ್ಲಾಸ್ ಅದೆಲ್ಲ ದುಡಿಯುವ ಶ್ರಮಜೀವಿಗಳ ಒಂದು ಸಂಸ್ಕೃತಿ ಇದೆ. ಹೀಗಾಗಿ ಅದು ಶ್ರಮ ಒಂದು ಸಂಸ್ಕೃತಿಯನ್ನು ಹೇಳ್ತದೆ. ಶ್ರಮ ಸಂಸ್ಕೃತಿಯಿಂದ ಗಳಿಸಿದ್ದನ್ನು ಸಮಾಜಕ್ಕೆ ವಿನಿಯೋಗ ಮಾಡಬೇಕನ್ನೋ ದಾಸೋಹವನ್ನು ಹೇಳುತ್ತದೆ. ಅದರ ಕೂಡ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಗಂಡು ಹೆಣ್ಣು ಭೇದ ಇಲ್ಲ, ಜಾತಿ ಭೇದ ಇಲ್ಲ, ವರ್ಗ ಭೇದವಿಲ್ಲ. ಇವೆಲ್ಲ ಮಾತುಗಳವಲ್ಲ, ಇವು ಸಮಕಾಲೀನ ಸಮಾಜದ ಒಂದು ಪ್ರಗತಿಗಾಗಿ ಆಡಿದಂಥ ಮಾತುಗಳವ. ಇವು ಯಾವ ಕಾಲಕ್ಕೂ ತ್ರಿಕಾಲ ಸತ್ಯವಾದಂಥ ವಿಚಾರಗಳೆಲ್ಲ ಅದರಲ್ಲದಾವ. ಅದಕ್ಕಾಗಿ ವಚನ ಸಾಹಿತ್ಯವನ್ನು ಇವತ್ತು ಬಹುಶಃ ಉತ್ತರ ಭಾರತದೊಳಗೆ ನಾವು ವಚನಗಳನ್ನು ಅನುವಾದ ಮಾಡಿಸುವ ಸಂದರ್ಭದೊಳಗೆ ಏನು ಅಲ್ಲಿ ವಿದ್ವಾಂಸರು, ಈಗ ಕಾಶ್ಮೀರಿ ಒಬ್ಬ ವಿದ್ವಾಂಸ, ಆಸಾಮಿ 3-4 ಜನ ವಿದ್ವಾಂಸರು, ಆಮೇಲೆ ಗುಜರಾತಿ ಲ್ಯಾಂಗ್ವೇಜ್ ಒಂದು 8-10 ಜನ ವಿದ್ವಾಂಸರು, ಅವರನ್ನು ನೋಡಿ ಅನಿಸಿ ಇಲ್ಲಿವರೆಗೆ ನಾವು ಇದೊಂದು ಸುಮ್ಮನೆ ಒಂದು ಭಕ್ತಿ ಸಾಹಿತ್ಯ, ಇದೊಂದು ಭಜನೆ ಸಾಹಿತ್ಯ ತಿಳ್ಕೊಂಡಿದ್ದೆವು. ಆದರೆ ಇದು ಸಾಮಾಜಿಕ ವಿಚಾರವನ್ನು ಹೇಳುತ್ತದೆ, ಇದು ಬಹಳ ಮುಖ್ಯವಾದಂಥದ್ದು ಅಂತ ಹೇಳಿಕೊಂಡು ಎಲ್ಲ ಕಡೆ ಇವತ್ತು ವಿದೇಶದೊಳಗೂ ವಚನ ಸಾಹಿತ್ಯ ಬಗ್ಗೆ ತುಂಬ ಅಭ್ಯಾಸ ನಡೆದಿದೆ. ಇದು ಒಂದು ಕನ್ನಡಕ್ಕೆ ಒಂದು ಹೆಮ್ಮೆಯ ಒಂದು ಸಂಗತಿಯಂತೆ ನಾವು ಹೇಳ್ಬೋದು. ಒಂದು ಮಾರ್ಗೀಯವಾದಂಥ ಸಾಹಿತ್ಯ ಬೆಳೆದು ಬರುವಾಗ ದೇಶೀಯವಾದಂಥ ಒಂದು ಪ್ರತಿಕ್ರಿಯೆ ತೋರಿಸಬೇಕಾಗಿತ್ತು. ಇದು ಬಹಳ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದೊಳಗೆ ಮಾರ್ಗೀಯ ಸಾಹಿತ್ಯಕ್ಕೆ ದೇಶೀಯದ ಮೂಲಕ ಪ್ರತಿಭಟನೆ ಅಥವಾ ಪ್ರತಿಕ್ರಿಯೆ ತೋರಿಸಿದವರು ಶೈವ ಕವಿಗಳು. ಅಲ್ಲಿ ಪಾರ್ಕುರ್ಕಿ ಸೋಮೇಶ್ವರ ದ್ವಿಪದಿಯೊಳಗೆ ಬರೆದ